ನನ್ನ ಪ್ರೀತಿಯ ಕನ್ನಡಿಗರೇ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಪರಿಕಲ್ಪನೆಯ ಅತ್ಯದ್ಭುತವಾದಂತಹ ಸರಳ ವಿವಾಹ ಪದ್ಧತಿ ಮಂತ್ರ ಮಾಂಗಲ್ಯ, ಆ ಒಂದು ಮ್ಯಾರೇಜ್ ಕಾನ್ಸೆಪ್ಟು ಅದು ಯಾವ ರೀತಿ ಹುಟ್ಕೋತು, ಅದರ ಉಗಮದ ಕಥೆಯನ್ನ ನಾನು ನಿಮಗೆ ಹಿಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂತಂದ್ರೆ ಮಂತ್ರ ಮಾಂಗಲ್ಯದ ಅಂದ್ರೆ ಅದು ಯಾವ ರೀತಿ ಹುಟ್ಕೋತು, ಅದರ ಹಿಂದೆ ಇರ್ತಕ್ಕಂಥ ಸ್ವಾರಸ್ಯವಾದಂತಹ ಒಂದು ನೈಜ ಕಥೆಯನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅವರ ಮಗ ತೇಜಸ್ವಿ ಅವರಿಗೆ ಮಂತ್ರ ಮಾಂಗಲ್ಯ ಅಂದ್ರೆ ಆ ಒಂದು ಮ್ಯಾರೇಜ್ ಅನ್ನ ಮಾಡಿಸೋದ್ರ ಮೂಲಕ ಮಂತ್ರ ಮಾಂಗಲ್ಯ ಅನ್ನೋ ಒಂದು ಸರಳ ವಿವಾಹ ಪದ್ಧತಿಯನ್ನು ನಮ್ಮ ಕರ್ನಾಟಕದ ಜನತೆಗೆ ಅವರು ಪರಿಚಯ ಮಾಡಿಕೊಟ್ರು. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಮಂತ್ರ ಮಾಂಗಲ್ಯ ಈ ಒಂದು ಮ್ಯಾರೇಜ್ ಕಾನ್ಸೆಪ್ಟ್ ಪ್ರಕಾರ ಈ ಒಂದು ಮ್ಯಾರೇಜ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅಂದ್ರೆ ಈ ಮಂತ್ರ ಮಾಂಗಲ್ಯ ಯಾವ ರೀತಿ ನಡೆಯುತ್ತೆ, ಈ ಒಂದು ಮ್ಯಾರೇಜ್ ಇದರಲ್ಲಿ ಫಾಲೋ ಮಾಡಬೇಕಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದ್ರೆ ಪ್ರಮುಖ ನಿಯಮಗಳೇನು ಮತ್ತೆ ವಿಧಿವಿಧಾನಗಳು ಯಾವ ರೀತಿ ಇರುತ್ತೆ ಈ ಒಂದು ಮ್ಯಾರೇಜ್ ಕಾನ್ಸೆಪ್ಟ್ ಪ್ರಕಾರ, ಸೊ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಹಿಂದಿನ ಕಾರ್ಯಕ್ರಮದಲ್ಲಿ ಅಂದ್ರೆ ಹಿಂದಿನ ಕಾರ್ಯಕ್ರಮವನ್ನು ನೀವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ. ಅಂದ್ರೆ ಮಂತ್ರ ಮಾಂಗಲ್ಯದ ಉಗಮದ ಕಥೆಯನ್ನ ನೀವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ. ದ ಆರಿಜಿನ್ ಸ್ಟೋರಿ ಆಫ್ ಮಂತ್ರ ಮಾಂಗಲ್ಯ ಅನ್ನೋ ಒಂದು ವಿಡಿಯೋ, ಆ ವಿಡಿಯೋ ಹೆಸರು. ಸೊ ಆ ವಿಡಿಯೋದ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ. ದಯವಿಟ್ಟು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ ಸ್ನೇಹಿತರೆ. ಈಗ ನಾನು ವಿಷಯಕ್ಕೆ ಬರ್ತೀನಿ. ಸೊ ಈಗ ಮಂತ್ರ ಮಾಂಗಲ್ಯ ಈ ಒಂದು ಮ್ಯಾರೇಜು ನಮ್ಮ ತೇಜಸ್ವಿ ಅವರಿಗೆ ಮಾಡಿಸೋದ್ರ ಮೂಲಕ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕದ ಜನತೆಗೆ ಈ ರೀತಿಯಾದಂತಹ ಒಂದು ಸರಳ ವಿವಾಹ ಪದ್ಧತಿಯನ್ನ ಪರಿಚಯ ಮಾಡಿಕೊಟ್ರು ಅಲ್ವಾ. ಆದ್ರೆ ನಮ್ಮ ತೇಜಸ್ವಿ ಅವರಿಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಈ ಒಂದು ಮಂತ್ರ ಮಾಂಗಲ್ಯ ಮ್ಯಾರೇಜ್ ನ ಮಾಡಿಸ್ಬೇಕಾದ್ರೆ ಅವರು ಅಂದ್ರೆ ಒಂದು ಸಂಸ್ಕೃತ ಶ್ಲೋಕವನ್ನ ಓದೋದ್ರ ಮೂಲಕ ಅವರು ಈ ಒಂದು ಮ್ಯಾರೇಜ್ ಅನ್ನ ಮಾಡಿಸ್ತಾರೆ. ಅಂದ್ರೆ ಸಂಸ್ಕೃತ ಶ್ಲೋಕವನ್ನ ಓದ್ತಾರೆ ಈ ಒಂದು ಮ್ಯಾರೇಜ್ ಮಾಡಿಸ್ಬೇಕಾದ್ರೆ. ಆ ಸಂಸ್ಕೃತ ಶ್ಲೋಕವನ್ನ ಅಂದ್ರೆ ತದನಂತರದಲ್ಲಿ ಕಾಲಕ್ರಮೇಣ ನಮ್ಮ ತೇಜಸ್ವಿ ಅವರು ಅದನ್ನ ನೋಡ್ತಾರೆ. ಅಂದ್ರೆ ಮಂತ್ರ ಮಾಂಗಲ್ಯ ಪುಸ್ತಕಕ್ಕೆ ಅದನ್ನ ಸೇರಿಸೋದಕ್ಕಿಂತ ಮುಂಚೆ ನಮ್ಮ ತೇಜಸ್ವಿ ಅವರು ಅದನ್ನ ನೋಡಿ ಅನಲೈಸ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಇದು ಏನಿದು ಅಂದ್ರೆ ಸಂಸ್ಕೃತದಲ್ಲಿ ಶ್ಲೋಕ ಇದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ವಲ್ಲ, ಮತ್ತೆ ಇದು ಸಾಂಪ್ರದಾಯಿಕವಾಗಿ ಆಗೋಗುತ್ತಲ್ಲ, ಮಂತ್ರ ಮಾಂಗಲ್ಯ ಅನ್ನೋದು ಸಾಂಪ್ರದಾಯಿಕವಾಗಿ ಆಗೋಗುತ್ತಲ್ಲ, ಮತ್ತೆ ಸೊ ಅದಾಗಬಾರ್ದಲ್ವಾ. ಸೊ ಅಂದ್ರೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕು, ನನ್ನ ತಂದೆ ಹತ್ರ ಅಣ್ಣನ ಹತ್ರ ಚರ್ಚೆ ಮಾಡೋಣ ಅಂತೇಳಿ ರಾಷ್ಟ್ರಕವಿ ಕುವೆಂಪು ಅವ್ರ ಹತ್ರ ಕೇಳ್ತಾರೆ. ಈ ರೀತಿ ಸಂಸ್ಕೃತ ಶ್ಲೋಕಗಳಿದೆ ಅಣ್ಣ, ಈ ರೀತಿ ಸಂಸ್ಕೃತ ಶ್ಲೋಕಗಳು ಇದ್ರೆ ಸಾಮಾನ್ಯ ಜನರಿಗೆ ಹೇಗೆ ಅರ್ಥ ಆಗುತ್ತೆ, ಅರ್ಥ ಆಗೋದಿಲ್ವಲ್ಲ ಅಂತ ಕೇಳಿದಾಗ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತಂದ್ರೆ, ನೋಡಪ್ಪ ಇದು ಒಂದು ಅಂದ್ರೆ ಈ ಮಂತ್ರ ಮಾಂಗಲ್ಯ ಅನ್ನೋ ಮದುವೆಗೆ ಒಂದು ಸಾಂಸ್ಕೃತಿಕ ಅರ್ಥ ಬರಲಿ ಅನ್ನೋ ಕಾರಣಕ್ಕೋಸ್ಕರನೇ ನಾನಲ್ಲಿ ಸಂಸ್ಕೃತ ಶ್ಲೋಕವನ್ನ ಇಟ್ಟಿರೋದು. ಸೊ ಮತ್ತೆ ಈ ಶ್ಲೋಕದ ಅರ್ಥವನ್ನ ಅಂದ್ರೆ ಈ ಶ್ಲೋಕದ ಅರ್ಥ ಏನಪ್ಪಾ ಅಂತಂದ್ರೆ ಅಂದ್ರೆ ಈ ಶ್ಲೋಕ ಇಡೀ ಮನುಕುಲದ ಶ್ರೇಯಸ್ಸನ್ನೇ ಕೋರುವಂತಹ ಶ್ಲೋಕ. ಇದು ಇಡೀ ಮನುಕುಲದ ಶ್ರೇಯಸ್ಸನ್ನ ಕೋರುವಂತಹ ಶ್ಲೋಕ. ಆ ಒಂದು ಕಾರಣದಿಂದಲೇ ಈ ಒಂದು ಸಂಸ್ಕೃತದ ಶ್ಲೋಕವನ್ನ ನಾನು ಸೆಲೆಕ್ಟ್ ಮಾಡಿ ಇದನ್ನ ಇಲ್ಲಿ ಸೇರಿಸಿರೋದು. ಸೊ ಹಾಗಾಗಿ ಅಂದ್ರೆ ಇವಾಗ ನೀನು ಇದನ್ನ ಗದ್ಯದ ರೂಪಕ್ಕೆ ಅಂದ್ರೆ ಇದು ಸಂಸ್ಕೃತದಲ್ಲಿ ಇದೆಯಲ್ವಾ, ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಅಂತ ನೀನು ಹೇಳ್ತಾ ಇರೋದು. ಸೊ ಹಾಗಾಗಿ ನೀನು ಇದನ್ನ ಗದ್ಯದ ರೂಪಕ್ಕೆ ಅಂದ್ರೆ ಕನ್ನಡದಲ್ಲಿ ಇದರ ಸಾರಾಂಶವನ್ನ ಈ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಶ್ಲೋಕವನ್ನ ಇದರ ಸಾರಾಂಶವನ್ನ ಗದ್ಯದ ರೂಪಕ್ಕೆ ಕನ್ನಡದಲ್ಲೇನೆ ನೀನು ಅದನ್ನ ಟ್ರಾನ್ಸ್ಲೇಟ್ ಮಾಡು ಅಂತ ಹೇಳಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ತೇಜಸ್ವಿ ಅವ್ರಿಗೆ ಹೇಳ್ತಾರೆ. ಇದನ್ನ ಅಂದ್ರೆ ಈ ಒಂದು ಒಪ್ಪಿಗೆಯನ್ನ ಪಡ್ಕೊಂಡ ನಂತರ ನಮ್ಮ ತೇಜಸ್ವಿ ಅವರು ಅವರ ಸ್ನೇಹಿತರಾದಂತಹ ನಂಜುಂಡಸ್ವಾಮಿ ಅವ್ರ ಜೊತೆ ಸೇರ್ಕೊಂಡು ಆ ಒಂದು ಸಂಸ್ಕೃತ ಶ್ಲೋಕವನ್ನ ಕನ್ನಡಕ್ಕೆ ಅಂದ್ರೆ ಕನ್ನಡದಲ್ಲಿ ಗದ್ಯದ ರೂಪಕ್ಕೆ ಅದರ ಸಾರಾಂಶವನ್ನ ಗದ್ಯದ ರೂಪಕ್ಕೆ ಕನ್ನಡದಲ್ಲೇನೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಮಂತ್ರಮಾಂಗಲ್ಯ ಪುಸ್ತಕಕ್ಕೆ ಅವರು ಸೇರಿಸ್ತಾರೆ. ಸೊ ಅದರ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಅಂದ್ರೆ ಅದರ ಫಾರ್ಮ್ಯಾಟ್ ನಾನು ಹಾಗೆ ಅದು ಯಾವ ರೀತಿ ಇದೆಯೋ ಅದೇ ರೀತಿ ಓದ್ತೀನಿ. ಅಂದ್ರೆ ಮಂತ್ರಮಾಂಗಲ್ಯ ಪುಸ್ತಕದಲ್ಲಿ ಸೇರಿಸಿರುವಂತದ್ದು ಇದು. ಸೊ ಅದರ ಒಂದು ಆಯ್ದ ಭಾಗ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಅದನ್ನ ಅದೇ ರೀತಿ ಓದ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಶ್ರೀಯುತ ಎಂಬ ವರನೇ ಶ್ರೀಮತಿ ಎಂಬ ವಧುವೆ ಅಂದ್ರೆ ಗಂಡು ಹೆಣ್ಣಿಗೆ ಹೇಳ್ತಾ ಇರುವಂತದ್ದು. ಸೊ ನೀವಿಬ್ಬರು ಅಂದ್ರೆ ನಿಮ್ಮಿಬ್ಬರ ವಿವಾಹದ ಈ ಸಂದರ್ಭದಲ್ಲಿ ಈ ಕೆಲವು ಮೂಲಭೂತ ಸ್ವಾತಂತ್ರ್ಯದ ಸಂದೇಶಗಳನ್ನು ತಿಳಿಸಿದ್ದೇವೆ. ದಯವಿಟ್ಟು ನೀವಿಬ್ಬರು ಗಮನವಿಟ್ಟು ಕೇಳಿಕೊಳ್ಳಿರಿ. ಇದೊಂಥರ ಅಗ್ರಿಮೆಂಟ್ ಇದ್ದಂಗೆ, ಅಂದ್ರೆ ಒಪ್ಪಿಗೆ ಪಡಿತಾ ಇರುವಂತದ್ದು. ಗಂಡು ಹೆಣ್ಣು ಇದಕ್ಕೆಲ್ಲ ಒಪ್ಕೋಬೇಕು ಅಂತ ಒಪ್ಪಿಗೆ ಪಡೆಯುವಂಥದ್ದು. ಸೊ ಮೊದಲನೇ ಪಾಯಿಂಟು, ಈ ದಿನ ಇಲ್ಲಿ ಈ ರೀತಿ ಮದುವೆ ಆಗುವುದರ ಮೂಲಕ ನೀವು ನಿಮ್ಮ ಎಲ್ಲ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಂಕೋಲೆ ಮತ್ತು ದಾಸ್ಯಗಳಿಂದ ವಿಮುಕ್ತರಾಗಿ ಸ್ವತಂತ್ರರಾಗುತ್ತಿದ್ದೀರಿ. ಎರಡನೇ ಪಾಯಿಂಟು, ನೀವು ಇನ್ನು ಈ ಭೂಮಂಡಲದ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಮೇಲಾದವರಲ್ಲ. ಮೂರನೇ ಪಾಯಿಂಟು, ಹಾಗೆಯೇ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಕೀಳಾದವರು ಅಲ್ಲ. ನಾಲ್ಕನೇ ಪಾಯಿಂಟು, ನಿಮ್ಮನ್ನು ಇಂದು ಮನುಷ್ಯ ಸಮಾಜದ ಎಲ್ಲ ಕೃತಕ ಜಾತಿಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ. ಐದನೇ ಪಾಯಿಂಟು, ನಿಮ್ಮನ್ನು ಇಂದು ಎಲ್ಲ ಸಂಕುಚಿತ ಮತ
ಧರ್ಮಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ. 6ನೇ ಪಾಯಿಂಟು, ನಿಮ್ಮನ್ನು ಎಲ್ಲ ಆಚಾರ ಸಂಪ್ರದಾಯಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ. 7ನೇ ಪಾಯಿಂಟು, ನಿಮ್ಮನ್ನು ಎಲ್ಲ ಅಸತ್ಯ ಮತ್ತು ಮೂಢ ನಂಬಿಕೆಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ. 8ನೇ ಪಾಯಿಂಟು, ಮನುಷ್ಯನ ಜೀವಿತ ಕಾಲವೇ ಒಂದು ಸುಮುಹೂರ್ತ, ಇದರೊಳಗೆ ನೀನು ಬೇರೆ ಸುಮುಹೂರ್ತಗಳನ್ನು ರಾಹುಕಾಲ ಗುಳಿಕ ಕಾಲಗಳನ್ನು ನೋಡುವ ಅಗತ್ಯವಿಲ್ಲ, ಕಾಲವು ನಿರ್ಗುಣ. 9ನೇ ಪಾಯಿಂಟು, ಎಂದು ಸಂಪಾದಿಸಲು ಸೃಷ್ಟಿಸಲು ಕೂಡಿಡಲು ಸಾಧ್ಯವೇ ಇಲ್ಲದ ಮನುಷ್ಯನ ಜೀವಿತ ಕಾಲದ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ಯಾರು ಈ ಸತ್ಯವನ್ನು ಅರಿಯುತ್ತಾರೋ ಅವರು ತಮ್ಮ ಕರ್ತವ್ಯ ಮತ್ತು ನಡವಳಿಕೆಗಳಿಂದ ಕಾಲವನ್ನು ಒಳ್ಳೆಯ ಅಥವಾ ಕೆಟ್ಟ ಕಾಲವನ್ನಾಗಿ ಪರಿವರ್ತಿಸಬಲ್ಲರು. 10ನೇ ಪಾಯಿಂಟು, ನೀವು ಯಾವುದೇ ಮನೆ ದೇವರು ಅಥವಾ ಕುಲ ದೇವರುಗಳ ಅಡಿಯಾಳಾಗಿ ಬದುಕಬೇಕಾಗಿಲ್ಲ. ಮನುಷ್ಯ ಸಮಾಜದ ಮಾನವೀಯ ಮೌಲ್ಯಗಳೇ ಮನುಷ್ಯನ ಮೊದಲನೆಯ ಹಾಗೂ ಕೊನೆಯ ದೇವರು. 11ನೇ ಪಾಯಿಂಟು, ಮಾನವರೆಲ್ಲರೂ ಸಮಾನರು, ಪುರುಷನು ಸ್ತ್ರೀಗಿಂತ ಮೇಲು ಎಂದು ಹೇಳುವ ಎಲ್ಲ ಧರ್ಮಗಳನ್ನು ಎಲ್ಲ ಸಂಪ್ರದಾಯಗಳನ್ನು ನೀವು ಇಂದು ತಿರಸ್ಕರಿಸಿದ್ದೀರಿ. ಹೆಂಡತಿಯಾಗಲಿ ಗಂಡನಾಗಲಿ ಪರಸ್ಪರ ಅಧೀನರೂ ಅಲ್ಲ, ಅಜ್ಞಾನುವರ್ತಿಯೂ ಅಲ್ಲ. ಹೆಂಡತಿಯು ಗಂಡನಷ್ಟೇ ಸ್ವತಂತ್ರಳು, ಸಮಾನತೆಯುಳ್ಳವಳು ಆಗಿರುತ್ತಾಳೆ. 13ನೇ ಪಾಯಿಂಟು, ಗಂಡ ಹೆಂಡಿರನ್ನು ಒಟ್ಟಿಗೆ ಬದುಕುವಂತೆ ಮಾಡುವ ಸಾಧನ ಪ್ರೀತಿ ಒಂದೇ. ಒಬ್ಬರನ್ನೊಬ್ಬರು ಪ್ರೀತಿಸದವರು ತಾಳಿ ಕಟ್ಟಿಕೊಂಡರೂ ವ್ಯರ್ಥ, ಅಗ್ನಿಯನ್ನು ಸುತ್ತಿದರೂ ವ್ಯರ್ಥ, ಯಾವ ಶಾಸ್ತ್ರಾಚಾರದ ಪ್ರಕಾರ ಮದುವೆಯಾದರೂ ವ್ಯರ್ಥ ಅಂತ ಹೇಳ್ತಾರೆ. ಎಷ್ಟು ಅರ್ಥ ಇದೆ ಅಲ್ವಾ ಸ್ನೇಹಿತರೆ? ಈಗ ನೆಕ್ಸ್ಟ್ 14ನೇ ಪಾಯಿಂಟು, ದೇವರ ಬಗ್ಗೆ ಎಂದೂ ಸುಳ್ಳು ಹೇಳಕೂಡದು. ನಿಮ್ಮ ಅನುಭವ ನಿಮಗೆ ದೇವರು ಇಲ್ಲವೆಂದು ತಿಳಿಸಿದರೆ ದೇವರು ಇಲ್ಲವೆಂದು ಹೇಳಿ. ಅದೇ ನಿಮ್ಮ ಅನುಭವ ನಿಮಗೆ ದೇವರು ಇದ್ದಾನೆಂದು ತಿಳಿಸಿದರೆ ದೇವರು ಇದ್ದಾನೆಂದು ಹೇಳಿ. ಅದೇ ನಿಮ್ಮ ಅನುಭವ ದೇವರು ಇದ್ದಾನೆಯೋ ಇಲ್ಲವೋ ತಿಳಿಯದೆಂದು ತಿಳಿಸಿದರೆ ದೇವರು ಇದ್ದಾನೆಯೋ ಇಲ್ಲವೋ ತಿಳಿಯದೆಂದೇ ಹೇಳಿ. ಯಾವ ರೀತಿ ನಿಮಗೆ ಅಂದರೆ ನಿಮ್ಮ ಅನುಭವದ ಪ್ರಕಾರ ದೇವರ ಬಗ್ಗೆ ಯಾವ ರೀತಿ ನಿಮ್ಗೆ ಅನ್ಸುತ್ತೋ ಅದನ್ನ ಡೈರೆಕ್ಟ್ ಆಗಿ ಹೇಳಿ, ಅಂದ್ರೆ ಓಪನ್ ಆಗಿ ಹೇಳಿ ಅಂತ ಹೇಳ್ತಾರೆ. ಎಷ್ಟು ಬ್ರಾಡ್ ಆಗಿರ್ಬೇಕು ಅಂತ ಹೇಳ್ತಾರೆ ನೋಡಿ. ಅಂದ್ರೆ ನೆಕ್ಸ್ಟ್ 17ನೇ ಪಾಯಿಂಟು, ನಮ್ಮ ಅನುಭವವನ್ನು ಸುಳ್ಳು ಹೇಳದೆ ಒಪ್ಪಿಕೊಳ್ಳುವುದು, ನಿರ್ಭೀತಿಯಿಂದ ವಾಸ್ತವ ಸ್ಥಿತಿಯನ್ನು ನೋಡುವುದು ಸತ್ಯಾನ್ವೇಷಣೆಯ ಮೊದಲನೆಯ ಹಂತ, ಜ್ಞಾನ ಯೋಗದ ಮೊದಲ ಪಾಠ ಅಂತ ಹೇಳ್ತಾರೆ. 18ನೇ ಪಾಯಿಂಟು, ಪರವಂಚನೆ ಮತ್ತು ಆತ್ಮವಂಚನೆ ಮಾಡಿಕೊಳ್ಳುವವನಿಗೆ ತಮಸ್ಸಿನಿಂದಲೂ ಅಜ್ಞಾನದಿಂದಲೂ ವಿಮುಕ್ತಿಯೇ ಇಲ್ಲ. 19ನೇ ಪಾಯಿಂಟು, ದೇವರ ಹೆಸರಿನಲ್ಲಿ ಸುಳ್ಳು ಹೇಳುವ ಮಠಾಧಿಪತಿಗಳನ್ನು, ಆಚಾರರನ್ನು, ಜಗದ್ಗುರುಗಳನ್ನು ತಿರಸ್ಕರಿಸಿರಿ. ದೇವರ ಹೆಸರಿನಲ್ಲಿ 20ನೇ ಪಾಯಿಂಟು, ಲಾಸ್ಟ್ ಪಾಯಿಂಟು, ದೇವರ ಹೆಸರಿನಲ್ಲಿ ಧನಾರ್ಜನೆ ಮಾಡುವ ತೀರ್ಥಕ್ಷೇತ್ರಗಳನ್ನು, ದೇವಸ್ಥಾನಗಳನ್ನು ತಿರಸ್ಕರಿಸಿರಿ. ದೇವರ ಹೆಸರಿನಲ್ಲಿ ದರೋಡೆ ಮಾಡುವ ಯಾತ್ರಾ ಸ್ಥಳಗಳನ್ನು ತಿರಸ್ಕರಿಸಿರಿ. ನೆಕ್ಸ್ಟು ಈ ರೀತಿ ಹೇಳ್ತಾರೆ ಸ್ನೇಹಿತರೆ, ವರದಕ್ಷಿಣೆ, ಕಡೆಯದಾಗಿ ವರದಕ್ಷಿಣೆ ಅಥವಾ ವಧುದಕ್ಷಿಣೆ ವ್ಯವಹಾರಗಳಿಗೆ ಒಳಗಾಗದೆ ನೀವು ನಿಮ್ಮ ಸ್ವಂತ ಪ್ರಯತ್ನದಿಂದ ನಿಮ್ಮ ತಂದೆ ತಾಯಿಗಳಿಗೆ ಯಾವುದೇ ರೀತಿಯ ಆರ್ಥಿಕ ಹೊರೆಯಾಗದಂತೆ ವಿವಾಹ ಮಾಡಿಕೊಳ್ಳುತ್ತಿದ್ದೀರಿ. ಎಲ್ಲ ಮತ ಧರ್ಮ ಕಂದಾಚಾರ ಅಜ್ಞಾನಗಳಿಂದ ವಿಮುಕ್ತರಾಗಿರುವ ವಧುವರರೇ, ಮಾನವ ಕೋಟಿಯನ್ನು ನಿಮ್ಮಂತೆಯೇ ವಿಮುಕ್ತರನ್ನಾಗಿ ಮಾಡುವ ಪವಿತ್ರ ಕರ್ತವ್ಯವನ್ನು ನೀವು ಮಾಡಿರಿ. ಇನ್ನು ನೀವು ಯಾವುದೇ ಧರ್ಮಕ್ಕೂ ಸೇರುವ ಅಗತ್ಯವಿಲ್ಲ, ಯಾವುದೇ ಮತಕ್ಕೂ ಸೇರುವ ಅಗತ್ಯವಿಲ್ಲ, ಯಾವುದೇ ಶಾಸ್ತ್ರಾಚಾರವನ್ನು ಅನುಸರಿಸಬೇಕಾದ ಅಗತ್ಯವಿಲ್ಲ. ಮೇಲೆ ಬೋಧಿಸಿರುವ ಪ್ರತಿಜ್ಞಾ ವಿಧಿಗಳೇ ನಿಮ್ಮ ಜೀವನದ ದಾರಿದೀಪವಾಗಲಿ. ಮೌಢ್ಯ, ಅಜ್ಞಾನ, ಅಂಧಕಾರಗಳ ವಿರುದ್ಧ ಭಾರತೀಯರಾದ ನಾವೆಲ್ಲ ಹೂಡಿರುವ ಈ ಮಹಾ ಹೋರಾಟದಲ್ಲಿ ನೀವು ಭಾಗಿಗಳಾಗಬೇಕೆಂದು ನಾವು ವಿನಂತಿಸಿಕೊಳ್ಳುತ್ತೇವೆ. ನೀವು ಇಲ್ಲಿ ಈ ದಿನದಿಂದ ದಂಪತಿಗಳೆಂದು ನಾವು ಘೋಷಿಸುತ್ತೇವೆ ಅಂತ ಮುಗಿಸಿ ಕೆಳಗಡೆ ವರನ ಹತ್ರ ಒಂದು ಸೈನ್ ಅನ್ನು ತಗೊಂಡು ಮತ್ತೆ ವಧು ಅಂದ್ರೆ ಹೆಣ್ಣಿನ ಹತ್ರನೂ ಒಂದು ಸೈನ್ ಅನ್ನು ತಗೋತಾರೆ. ಮತ್ತೆ ಇದನ್ನ ವಿಟ್ನೆಸ್ ಅಂದ್ರೆ ಇದಕ್ಕೆ ವಿಟ್ನೆಸ್ ಆಗಿ ಒಂದು 4 ಅಂದ್ರೆ ಸಾಕ್ಷಿಗಳಾಗಿ ಒಂದು 3 ಜನರ ಸೈನ್ ಅನ್ನು ತಗೋತಾರೆ. ಸೊ ಅಂದ್ರೆ 3 ಜನರು ಯಾರಪ್ಪ ಅಂತಂದ್ರೆ ಅಂದ್ರೆ ವರನ ತಂದೆ ಮತ್ತೆ ವಧುವಿನ ತಂದೆ ಮತ್ತೆ ಅವರ ಬಂಧು ಬಳಗ ಅಥವಾ ಸ್ನೇಹಿತರಲ್ಲಿ ಯಾರಾದ್ರೂ ಒಬ್ರು ಸೈನ್ ಹಾಕ್ಬೇಕು ವಿಟ್ನೆಸ್ ಆಗಿ. ಸೊ ಇದೊಂಥರ ಅಗ್ರಿಮೆಂಟ್ ಇದ್ದಂಗೆ, ಅಂದ್ರೆ ಈ ಮೇಲೆ ಹೇಳಿದ್ನಲ್ಲ ನಾನು ಪಾಯಿಂಟ್ಸು, ಈ ಪಾಯಿಂಟ್ಸ್ಗಳನ್ನ ನಾವು ಒಪ್ಕೊಂಡಿದೀವಿ, ಇದೇ ರೀತಿ ನಾವು ಬದುಕಿ ಬಾಳ್ತೀವಿ ಅನ್ನೋದನ್ನ ಅವರು ಒಪ್ಕೊಂಡು ಸೈನ್ ಮಾಡುವಂಥದ್ದು. ಎಷ್ಟು ಅರ್ಥ ಇದೆ ನೋಡಿ ಇದರಲ್ಲಿ. ಅಂದ್ರೆ
ಎಷ್ಟು ಮೀನಿಂಗ್ಫುಲ್ ಆದಂಥ ಒಂದು ಮ್ಯಾರೇಜ್ ಸಿಸ್ಟಮ್ ಅಲ್ವಾ ಸ್ನೇಹಿತರೆ. ನೆಕ್ಸ್ಟು ಈ ಒಂದು ಅಂದರೆ ಇದು ಮಂತ್ರಗಳನ್ನು ಅಂದರೆ ಈ ನಾನು ಹೇಳಿದ ಸಂಸ್ಕೃತ ಮಂತ್ರಗಳನ್ನು ಕನ್ನಡಕ್ಕೆ ಗದ್ಯ ರೂಪಕ್ಕೆ ತಂದು ಇದೇ ರೀತಿ ಅಂದರೆ ಈ ಒಂದು ಗದ್ಯ ರೂಪಕ್ಕೆ ತಂದ ನಂತರ ಕನ್ನಡಕ್ಕೇ ಈ ಒಂದು ಅಂದರೆ ಟ್ರಾನ್ಸ್ಲೇಟ್ ಮಾಡಿದ ನಂತರ ಸಾಕಷ್ಟು ಅಂದರೆ ನಮ್ಮ ಥರ ಸಾಮಾನ್ಯರೇ ಮಂತ್ರಮಾಂಗಲ್ಯ ಮದುವೆಯನ್ನು ಮಾಡಿಸೋ ರೀತಿ ಆಗುತ್ತೆ ಸ್ನೇಹಿತರೆ. ಸಾಕಷ್ಟು ಕಡೆ ನಮ್ಮ ಥರ ಓದು ಬರಹ ಗೊತ್ತಿರೋರೇನೆ ಈ ರೀತಿ ಇದನ್ನ ಓದಿ ಮದುವೆಯನ್ನು ಮಾಡಿಸಿರೋದು ಸಾಕಷ್ಟು ಕಡೆ ನಡೆದಿದೆ ಸ್ನೇಹಿತರೆ. ಇದು ಮತ್ತೆ ಇನ್ನೊಂದು ಶೂದ್ರ ಸಮುದಾಯದಲ್ಲಿ ಇದೊಂಥರ ರೆವಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಅಂದರೆ ಅವರು ಕೂಡ ಇದೇ ರೀತಿ ಮಂತ್ರಮಾಂಗಲ್ಯ ಪುಸ್ತಕದಲ್ಲಿ ಇರ್ತಕ್ಕಂತಹ ಈ ಒಂದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಂತಹ ಸಂಸ್ಕೃತ ಶ್ಲೋಕವನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಂತಹ ಗದ್ಯ ರೂಪ ಏನಿದೆ, ವಿವಾಹ ಸಂಹಿತೆ ಏನಿದೆ, ಈ ವಿವಾಹ ಸಂಹಿತೆಯನ್ನು ಓದಿಸಿ ಅವರಲ್ಲೂ ಕೂಡ ಸಾಕಷ್ಟು ಜನ ಅಲ್ಲಿ ಮಂತ್ರಮಾಂಗಲ್ಯ ಮದುವೆಗಳು ನಡೆದಿರುವಂಥದ್ದು ನಾವು ನೋಡ್ಬೋದು. ಸೊ ಇದು ಒಂಥರ ಸಾಮಾಜಿಕ ಕ್ರಾಂತಿ ಅಂತಲೇ ಹೇಳ್ಬೋದು. ಸೊ ಮತ್ತೆ ಈ ಒಂದು ವಿವಾಹದಲ್ಲಿ ಪ್ರಮುಖ ನಿಯಮಗಳು ಅಂದರೆ ಪ್ರಮುಖವಾಗಿ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು ಈ ಒಂದು ಮಂತ್ರಮಾಂಗಲ್ಯ ಮ್ಯಾರೇಜ್ ಸಿಸ್ಟಮ್ ಅಲ್ಲಿ. ಅದು ಯಾವುದಪ್ಪ ಅಂತಂದ್ರೆ ಸರಳ ಸಮಾರಂಭ ಅಂತ ಹೇಳ್ತಾರೆ. ಅಂದರೆ ಸರಳವಾಗಿರಬೇಕು. ಇವತ್ತಿನ ಅಂದರೆ ಈ ಮದುವೆ ಅನ್ನೋದು ಒಂಥರ ಎಷ್ಟೋ ಮದುವೆಗಳು ದೊಂಬರಾಟ ಅಂತಲೇ ಹೇಳಬೇಕು. ಅಂತಂದರೆ ಲೈಟಿಂಗ್ಸ್ ಏನು, ಆಡಂಬರ ಏನು, ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ದುಡ್ಡು ಸುರಿತಾರೆ. ಅಂದರೆ ಎಷ್ಟೋ ಅಂದರೆ ಊಟದಲ್ಲೂ ಆಗಿರ್ಬೋದು, ಊಟದಲ್ಲಿ ಎಷ್ಟೋ ಐಟಮ್ಸ್ ಮಾಡಿಸ್ಬೇಕು ಅಂತ ಎಷ್ಟೋ ಐಟಮ್ಸ್ ಮಾಡಿಸ್ತಾರೆ. ಅಲ್ಲಿ ಎಲೆಯಲ್ಲೇ ಎಷ್ಟೋ ಜನ ಬಿಟ್ಬಿಟ್ಟು ಹೊರಟೋಗಿರ್ತಾರೆ. ಎಷ್ಟೋ ಐಟಮ್ಸು ವೇಸ್ಟಾಗಿ ಅಲ್ಲಿ ಅಂದರೆ ಇಲ್ಲದೇ ಇರೋರಿಗೆ ಅಂದರೆ ಎಷ್ಟೋ ಜನ ಊಟಕ್ಕೂ ಕೂಡ ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆ ಸಿಗೋದಿಲ್ಲ, ಅವ್ರು ಎಲೆಯಲ್ಲಿ ಬಿಟ್ಟೋಗಿರ್ತಾರೆ, ಅದನ್ನು ಹೋಗಿ ತೊಟ್ಟಿಗೆ ಹಾಕ್ತಾರೆ. ಈ ತರ ವೇಸ್ಟ್ ಆಗುತ್ತೆ. ಸೊ ಆ ರೀತಿ ಇರಬಾರ್ದು, ಸರಳ ಸಮಾರಂಭ ಆಗಿರ್ಬೇಕು. ವಿವಾಹದ ಯಾವುದೊಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಕೂಡದು ಅಂತ ಹೇಳ್ತಾರೆ. ನೆಕ್ಸ್ಟ್ ನಿಯಮ ಏನಪ್ಪಾ ಅಂತಂದ್ರೆ ಸೀಮಿತ ಅತಿಥಿಗಳು. ಈಗ ನಮಗೆ ಕೋವಿಡ್ ಬಂತಲ್ಲ, ಕೋವಿಡ್ ಬಂದಾಗ ಎಲ್ಲೆಲ್ಲಿ ಮದುವೆಗಳು ನಡೆಯುತ್ತೋ ಅಲ್ಲೆಲ್ಲ ಜಸ್ಟ್ ಒಂದು 50 ಜನ ಸೇರ್ಬೇಕಷ್ಟೇ ಅಂತ, ಒಂದು 50ರಿಂದ 100 ಜನ ಸೇರ್ಬೇಕಷ್ಟೇ ಅಂತ ಅವರು ರೂಲ್ಸ್ ಹಾಕಿದ್ರಲ್ವಾ. ಸೊ ಅವ್ರು ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಯ್ತು, ಆಗ ಎಷ್ಟೋ ಮದುವೆಗಳು ನಡೀತಲ್ವಾ. ಸೊ ಅದೇ ರೀತಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮಂತ್ರಮಾಂಗಲ್ಯದ ಕಾನ್ಸೆಪ್ಟ್ ಪ್ರಕಾರ ಅಂದರೆ ಗಂಡಿನ ಕುಟುಂಬದವರ ಹಾಗೂ ಹೆಣ್ಣಿನ ಕುಟುಂಬದವರು ಎರಡೂ ಕಡೆಯಿಂದಲೂ ಒಟ್ಟು 200 ಜನರನ್ನು ಮೀರದಂತೆ ಆಹ್ವಾನಿಸಬೇಕು. ಅಂದರೆ ಗಂಡಿನ ಕಡೆಯವರಿಂದ ಮತ್ತೆ ಹೆಣ್ಣಿನ ಕಡೆಯವರಿಂದ ಇವರಿಬ್ಬರ ಕಡೆಯಿಂದನೂ ಸೇರಿಸಿ 200 ಜನ ಅಷ್ಟೇ ಇರಬೇಕು. ಈ ಒಂದು ಮಂತ್ರಮಾಂಗಲ್ಯ ಮದುವೆ ಕಾನ್ಸೆಪ್ಟ್ ಪ್ರಕಾರ ಆ ಒಂದು ಮದುವೆಯಲ್ಲಿ 200 ಜನ ಅಷ್ಟೇ ಇರಬೇಕು, ಅದನ್ನ ಮೀರಬಾರ್ದು ಅಂತ ಒಂದು ಪ್ರಮುಖವಾದಂಥ ನಿಯಮಗಳಲ್ಲಿ ಬರುತ್ತೆ. ಸೊ ಅದಕ್ಕೆ ಕೊರೋನಾ ಎಕ್ಸಾಂಪಲ್ ಆಗಿ ನಾವು ತಗೋಬಹುದು. ಸೊ ನೆಕ್ಸ್ಟ್ ವರದಕ್ಷಿಣೆ ನಿಷೇಧ. ಖಂಡಿತ ಸ್ನೇಹಿತರೆ, ವರದಕ್ಷಿಣೆ ಅನ್ನೋದು ಇಲ್ಲಿ ನಿಷೇಧ. ಮಂತ್ರಮಾಂಗಲ್ಯ ಮದುವೆ ಆಗೋರು ವರದಕ್ಷಿಣೆಯನ್ನು ತಗೊಳ್ಳೇ ಕೂಡದು. ಅದನ್ನೇ ಯಾವ ರೂಪದಿಂದಲೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ, ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ವರದಕ್ಷಿಣೆಯನ್ನಾಗಲಿ ವಧುದಕ್ಷಿಣೆಯನ್ನಾಗಲಿ ಯಾರು ಸ್ವೀಕರಿಸಬಾರದು. ಅಂದ್ರೆ ವರದಕ್ಷಿಣೆಯನ್ನ ನಿಷೇಧ ಅಂತ ಹೇಳ್ತಾರೆ. ಮತ್ತೆ ಮುಂದಿನ ಪಾಯಿಂಟ್ ಬಹಳ ಮುಖ್ಯವಾಗಿ ಹೇಳ್ತಾರೆ, ಪುರೋಹಿತರು ಅಗತ್ಯವಿಲ್ಲ. ಖಂಡಿತ ಸ್ನೇಹಿತರೆ, ಅಂದ್ರೆ ಇದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಜೋಯಿಸರಿಂದ ಜಾತಕ ನೋಡಿಸುವುದು ನಿಷಿದ್ಧ, ಯಾವ ವ್ಯಕ್ತಿ ಪುರೋಹಿತರಿಗೂ ಪ್ರವೇಶವಿಲ್ಲ ಅಂತ ಹೇಳ್ತಾರೆ. ಓದು ಬರಹ ಕಲಿತ ಮಂತ್ರಗಳನ್ನು ಓದಿ ಅರ್ಥ ಮಾಡಿಕೊಳ್ಳಬಲ್ಲ ವಧುವರರ ತಂದೆ ತಾಯಿಗಳಾದ ಗುರು ಹಿರಿಯರಲ್ಲಿ ಯಾರಾದರೊಬ್ಬರು ಮಂತ್ರಮಾಂಗಲ್ಯದ ಮಂತ್ರಗಳನ್ನು ಮತ್ತು ವಿವಾಹ ಸಂಹಿತೆಯನ್ನು ವಧುವರರಿಗೆ ಬೋಧಿಸಬಹುದು. ಯಾಕಂದ್ರೆ ಅದು ಕನ್ನಡದಲ್ಲೇ ಇರುತ್ತಲ್ವಾ. ಸೊ ಹಾಗಾಗಿ ಖಂಡಿತ ತಂದೆ ತಾಯಿ ಅಂದ್ರೆ ನಮ್ಮ ಗಂಡಿನ ತಂದೆ ತಾಯಿ ಅಥವಾ ಹೆಣ್ಣಿನ ತಂದೆ ತಾಯಿರಲ್ಲಿ ಯಾರಾದರೂ ಹಿರಿಯರು ಆ ಮಂತ್ರಮಾಂಗಲ್ಯದ ಪುಸ್ತಕದಲ್ಲಿ ಇರ್ತಕ್ಕಂತಹ ವಿವಾಹ ಸಂಹಿತೆಯನ್ನು ಓದಿ ಮದುವೆಯನ್ನ ಮಾಡಿಸ್ಬೋದು. ಇಲ್ಲಿ ಯಾವ ರೀತಿಯಾದಂತಹ ಅಂದ್ರೆ ಯಾವುದೇ ರೀತಿಯಾದಂತಹ ಪುರೋಹಿತರು ಯಾರು ಕೂಡ ಇಲ್ಲಿ ಪ್ರವೇಶ ಇಲ್ಲ. ಅಂದ್ರೆ ಈ ಜಾತಕ ನೋಡಿಸುವಂಥದ್ದು, ಅಂದ್ರೆ ಜ್ಯೋತಿಷ್ಯ, ಜಾತಕ, ಇವೆಲ್ಲ ಎಷ್ಟೋ ವಿಷಯಗಳು ಮಾಡ್ತಾರಲ್ವಾ, ರಾಹು ಕಾಲ, ಗುಳಿಕ ಕಾಲ, ಇವ್ಯಾವುದಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲ, ಇಲ್ಲಿ ಪ್ರವೇಶ ಇಲ್ಲ ಅಂತ ಇಲ್ಲಿ ಕಡ್ಡಾಯವಾಗಿ ನಿಯಮದಲ್ಲಿ ಸೇರಿಸ್ಕೊಂಡಿದ್ದಾರೆ. ಸೊ ಎಷ್ಟು ಅರ್ಥ ಇದೆ ನೋಡಿ. ಅಂತಂದ್ರೆ ಏನೇ ನೀವು ಜಾತಕ ಅಂದ್ರೆ ಏನೇ ನೀವು ನೋಡಿ ಮಾಡಿದ್ರು ಕೂಡ ಅಲ್ಟಿಮೇಟ್ ಆಗಿ ಗಂಡು ಹೆಣ್ಣು ಅವರ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು. ಅವರು ಅಂದ್ರೆ ಇಷ್ಟೆಲ್ಲ ಜಾತಕ ಎಲ್ಲ ನೋಡಿ ಮಾಡಿರುವಂತ ಮದುವೆ ಆಗಿ 2-3 ದಿನಗಳಲ್ಲೇ ಡೈವರ್ಸ್ ಆಗಿರುವಂತದನ್ನ ನಾವು ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಮದುವೆ ಆಗೋದು ದೊಡ್ಡದಲ್ಲ. ಮದುವೆ ಆದ ನಂತರ ಆ ಗಂಡು ಹೆಣ್ಣು ಅಂದ್ರೆ ಆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಹೊಂದ್ಕೊಂಡು, ಪರಸ್ಪರ ಅರ್ಥ ಮಾಡ್ಕೊಂಡು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು, ಎರಡು ಮನಸ್ಸುಗಳು ಒಂದಾಗಬೇಕು. ಅಟ್ ದ ಸೇಮ್ ಟೈಮ್ ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ನಂಬಿಕೆ ಇರಬೇಕು. ಸೊ ಈ ಮೂರು ಬಹಳ ಪ್ರಮುಖವಾದಂಥ ಪಿಲ್ಲರ್ಸು ಆ ಒಂದು ರಿಲೇಶನ್ಶಿಪ್ಗೆ. ಸೊ ಈ ಮೂರು ಸ್ಟ್ರಾಂಗ್ ಆಗಿದ್ರೆ ಖಂಡಿತ ಒಂದು ಸಂಬಂಧ ಯಾವುದೇ ಬಿರುಕು ಬಿಡದಂತೆ ಲಾಂಗ್ ಟರ್ಮ್ ಆಗಿ ಗಟ್ಟಿಯಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಸೊ ಅದೇ ರೀತಿನೇ ಇಲ್ಲೂ
ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವಂತದ್ದು. ಸೊ ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ಪಾಯಿಂಟ್, ಕಾಲದ ಹಂಗಿಲ್ಲ. ಮಂತ್ರಮಾಂಗಲ್ಯ ವಿವಾಹಕ್ಕೆ ಅಂದ್ರೆ ಈ ರಾಹು ಕಾಲ, ಗುಳಿಕ ಕಾಲ, ಇವತ್ತು ಮದುವೆ ಆಗ್ಬೇಕು ಮತ್ತೆ ಈ ಟೈಮ್ಗೆ ತಾಳಿ ಕಟ್ಟಬೇಕು ಅಂದ್ರೆ ಈ ಊರುಗಳ ಕಡೆ ಎಲ್ಲ ಹೋದ್ರೆ 4:15 5 ಗಂಟೆ ಬೆಳಗಿನ ಜಾವ ಈ ಒಂದು 5 ಗಂಟೆ ಈ ಟೈಮ್ಗೆ ಮದುವೆ ಆಗ್ಬೇಕಮ್ಮ, ಈ ಟೈಮ್ಗೆ ತಾಳಿ ಕಟ್ಟಬೇಕು, ಆ ಟೈಮ್ ಕಟ್ಟಿದ್ರೇನೆ ಒಳ್ಳೇದಾಗುತ್ತೆ, ಈ ರೀತಿ ಎಲ್ಲ ಒಂದು ನಂಬಿಕೆಗಳಿದೆ. ಸೊ ಆ ಕಾರಣಕ್ಕೋಸ್ಕರ ಎಷ್ಟೋ ಜನ ರಾತ್ರಿ ಎಲ್ಲ, ನಮ್ಮೂರ ಕಡೆ ಎಲ್ಲ ರಾತ್ರಿ ಎಲ್ಲ ನಿದ್ದೆನೆ ಮಾಡೋದಿಲ್ಲ. ಅಂದ್ರೆ 4 ಗಂಟೆಗೆ ಮುಹೂರ್ತ ಕೊಟ್ಟಿದ್ದಾರೆ ಪುರೋಹಿತರು, 4 ಗಂಟೆಗೆ ಮುಹೂರ್ತ ಹೇಳ್ಬಿಟ್ಟಿದ್ದಾರೆ, 3:15 ಮುಹೂರ್ತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅಷ್ಟು ಬೇಗ ರೆಡಿ ಆಗಬೇಕು, ಅಷ್ಟು ಬೇಗ ಎಲ್ಲ ತಯಾರಿ ಮಾಡ್ಕೋಬೇಕು ಅಂತ ಹೇಳಿ ರಾತ್ರಿ ರಿಸೆಪ್ಷನ್ ಆಗಿರುತ್ತೆ, ಮತ್ತೆ ರಾತ್ರಿ ಫುಲ್ಲು ನಿದ್ದೆನೆ ಮಾಡೋದಿಲ್ಲ. ಎಷ್ಟೋ ಜನ ಅಲ್ಲಿ ಇರ್ತಕ್ಕಂಥ ಹೆಂಗಸರುಗಳು ಎಲ್ಲರೂ ಕೂಡ ಅಂದ್ರೆ ಬ್ಯುಸಿಯಾಗಿರ್ತಾರೆ, ಮದುವೆ ತಯಾರಿಯಲ್ಲಿ ಬ್ಯುಸಿಯಾಗಿರ್ತಾರೆ, ನಿದ್ದೆನೆ ಮಾಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಈ ಒಂದು ಮಂತ್ರಮಾಂಗಲ್ಯ ಕಾನ್ಸೆಪ್ಟ್ ಅಲ್ಲಿ ಮಂತ್ರಮಾಂಗಲ್ಯ ವಿವಾಹಕ್ಕೆ ರಾಹು ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಯಾವುದೂ ಇಲ್ಲ. ಹಾಗಾಗಿ ಗುರು ಹಿರಿಯರು ಸೇರಿ ತಮಗೆಲ್ಲರಿಗೂ ಅನುಕೂಲವಾದ ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸಿಕೊಳ್ಳಬೇಕು. ಅಂದ್ರೆ ನಮ್ಮೆಲ್ರಿಗೂ ಅಂದ್ರೆ 200 ಜನ ಏನ್ ಬರ್ತಾರೆ ಅವರೆಲ್ಲರೂ ಕೂಡ ಅನುಕೂಲ ಯಾವಾಗ ಆಗುತ್ತೋ, ಯಾವಾಗ ಅವರೆಲ್ಲ ಫ್ರೀ ಇರ್ತಾರೋ, ಟೈಮ್ ವೇಸ್ಟ್ ಮಾಡದೆ ಯಾವಾಗ ಅವರೆಲ್ಲ ಫ್ರೀ ಇರ್ತಾರೋ, ಸೊ ಅವೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ದಿನ, ಒಂದು ಡೇಟ್, ಒಂದು ದಿನ ಮತ್ತೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿಕೊಂಡು ಮಂತ್ರಮಾಂಗಲ್ಯ ಮ್ಯಾರೇಜ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಇಷ್ಟು ಅರ್ಥ ಇದೆ ನೋಡಿ ಇದರಲ್ಲಿ. ಮತ್ತೆ ಇನ್ನೊಂದು ಸಂವಿಧಾನಿಕ ನೋಂದಣಿ, ಖಂಡಿತ ಇದು ಬಹಳ ಮೀನಿಂಗ್ಫುಲ್ ಆದಂತ ಒಂದು ವಿಷಯ. ಅಂದ್ರೆ ವಧುವರರು ತಮ್ಮ ವಿವಾಹವನ್ನು ತಪ್ಪದೆ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನೋಂದಾಯಿಸುವುದು ಕಡ್ಡಾಯ. ಅಫ್ಕೋರ್ಸ್ ಇದು ನಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಅದನ್ನು ಕೂಡ ಇಲ್ಲಿ ಸೇರಿಸಿದೆ. ಅಂದ್ರೆ ಲೀಗಲಿ ಅವರು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನಾವು ಮದುವೆ ಆಗಿದ್ದೀವಿ ಅನ್ನೋದು ಒಂದು ಸರ್ಟಿಫಿಕೇಟ್, ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ತಗೋಬೇಕಾಗುತ್ತೆ ಅಂತ ಹೇಳಿರುವಂತದ್ದು. ಸೊ ಇಷ್ಟು ನಿಯಮಗಳು, ಪ್ರಮುಖ ನಿಯಮಗಳು. ಇದ್ರ ಇನ್ನೂ ಸಾಕಷ್ಟು ನಿಯಮಗಳೆಲ್ಲ, ಸಣ್ಣ ಪುಟ್ಟ ನಿಯಮಗಳೆಲ್ಲ ಇರುತ್ತೆ. ಸೊ ಅದು ಡೀಟೇಲ್ ಆಗಿ ಅಂದ್ರೆ ಕಂಪ್ಲೀಟ್ ಆಗಿ ಮಂತ್ರಮಾಂಗಲ್ಯ ಮ್ಯಾರೇಜ್ ಹೇಗೆ ನಡೀತಾ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಬೇಕು ಅಂತಂದ್ರೆ ಸಿಂಪಲ್, ನಿಮ್ಮ ಮಂತ್ರಮಾಂಗಲ್ಯ ಪುಸ್ತಕವನ್ನ ಆನ್ಲೈನ್ ಅಲ್ಲಿ ಸಿಗುತ್ತೆ, ಖಂಡಿತ ನೀವು ಪರ್ಚೇಸ್ ಮಾಡಿದ್ರೆ ಮಂತ್ರಮಾಂಗಲ್ಯ ಪುಸ್ತಕದಲ್ಲಿ ಡೀಟೇಲ್ ಆಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರ್ತಾರೆ. ಸೊ ಈಗ ಇದರಲ್ಲಿ ಈ ವಿವಾಹ ವಿಧಿ ವಿಧಾನಗಳು, ಅಂದ್ರೆ ಈ ವಿವಾಹದಲ್ಲಿ ಕೆಲವು ವಿಧಿ ವಿಧಾನಗಳನ್ನ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ, ಇನ್ನೂ ಸಾಕಷ್ಟು ವಿಧಿ ವಿಧಾನಗಳಿದೆ. ಸೊ ಅದರಲ್ಲಿ ಕೆಲವು ವಿಧಿ ವಿಧಾನಗಳನ್ನ ಮಾತ್ರ ಹೇಳ್ತೀವಿ. ಅಂದ್ರೆ ಯಾವ ರೀತಿ ನಡೆಯುತ್ತೆ ಅಂದ್ರೆ ಇದರಲ್ಲಿ ವಿವಾಹ ವೇದಿಕೆಯ ಮೇಲೆ ಎಲ್ಲರೆದುರು ವಧುವರರಿಗೆ ಉಡುಗೊರೆಗಳನ್ನು ಕೊಡುವುದು ನಿಷಿದ್ಧ. ಅಂದ್ರೆ ಗಿಫ್ಟು, ಅಂದ್ರೆ ಈಗ ನಮ್ಮ ಇಂಡಿಯನ್ ಮ್ಯಾರೇಜಸ್ ಅಂತ ನೀವು ತಗೊಂಡ್ರೆ ಗಿಫ್ಟ್ ಕೊಡುವಂಥದ್ದು, ಅಂದ್ರೆ ನಮಗೆ ಅವರು 2 ಗ್ರಾಮ್ ಚಿನ್ನ ಹಾಕಿದ್ರು, ನಾವು ಅವ್ರಿಗೆ 2 ಗ್ರಾಮ್ ಚಿನ್ನ ಹಾಕ್ಬೇಕು. ಸೊ ಈ ಥರ ಎಲ್ಲ ನಡೆಯುತ್ತಲ್ಲ, ಮುಯಿ ಹಾಕುವಂಥದ್ದು. ಅದು ಹಾಕಿಲ್ಲ ಅಂತಂದ್ರೆ ನಮ್ಮ ಗೌರವಕ್ಕೆ ಏನೋ ಧಕ್ಕೆ ಬಂದ್ಬಿಡುತ್ತೆ ಅನ್ನೋ ಥರ ಆ ರೀತಿನೇ ಹೋಗುತ್ತೆ. ಅಂದ್ರೆ ಅವ್ರು ನಮ್ಮ ಫಂಕ್ಷನ್ ಅಲ್ಲಿ ಅವ್ರು 2 ಗ್ರಾಮ್ ಹಾಕಿದ್ರು ಚಿನ್ನ, ಸೊ ನಾನು 2 ಗ್ರಾಮ್ ಹಾಕ್ಬೇಕು. ಸೊ ಈ ರೀತಿ ಒಂದು ಆಬ್ಲಿಗೇಷನ್ ಅನ್ನ ಮಾಡ್ಕೊಂಡು ಹೋಗಿರ್ತೀವಿ. ಸೊ ಇವೆಲ್ಲ ಯಾವುದು ಅಂದ್ರೆ ಗಿಫ್ಟ್ ಕೊಡೋದು ಇವೆಲ್ಲ ಯಾವುದು ಕೂಡ ಇಲ್ಲಿ ನಿಷಿದ್ಧ. ಈ ಒಂದು ವಿಧಿವಿಧಾನಗಳಲ್ಲಿ ಬರೋದಿಲ್ಲ, ಇದು ನಿಷಿದ್ಧ ಅಂತ ಹೇಳುತ್ತೆ ಮಂತ್ರಮಾಂಗಲ್ಯದಲ್ಲಿ. ನೆಕ್ಸ್ಟ್, ಯಾವುದೇ ವಾದ್ಯ, ಓಲಗ, ತಮಟೆ, ಧ್ವನಿವರ್ಧಕ ಮುಂತಾದ ಪ್ರಚಾರ ಸಾಮಗ್ರಿಗಳನ್ನು ಬಳಸಬಾರದು. ಶಾಂತವಾಗಿ, ಸೈಲೆಂಟ್ ಆಗಿ, ಡಿಸೆಂಟ್ ಆಗಿ, ಡಿಸಿಪ್ಲೈನ್ ಆಗಿ ನಡೆಯುತ್ತೆ ಮದುವೆ. ಮತ್ತೆ ಮುಂದಿನ ಪಾಯಿಂಟ್, ವಧುವರರು ವೇದಿಕೆ ಮೇಲೆ ಇಟ್ಟಿರುವ ಮಹಾಪುರುಷರ ಫೋಟೋಗಳಿಗೂ ತಂದೆ ತಾಯಿಗಳಿಗೂ ಅಲ್ಲಿ ನೆರೆದಿರುವ ಗುರು ಹಿರಿಯರಿಗೂ ಕೊನೆಯದಾಗಿ ವೇದಿಕೆ ಮೇಲೆ ಇಟ್ಟಿರುವ ಮಾಂಗಲ್ಯಕ್ಕೂ ನಮಸ್ಕರಿಸಿ ಮಾಂಗಲ್ಯ ಕಟ್ಟಬೇಕು. ಸೊ ಇದ್ರ ಬಗ್ಗೆ ನೀವು ನಾರ್ಮಲ್ ಇಂಡಿಯನ್ ಮ್ಯಾರೇಜಸ್ ಪ್ರಕಾರ ನೀವು ನೋಡಿದ್ರೆ ಅಲ್ಲಿ ಪುರೋಹಿತರು ಇರ್ತಾರೆ, ಅವ್ರು ಹೇಳ್ತಾರೆ ಈ ರೀತಿ ಮಾಡಬೇಕು, ಅಂದ್ರೆ ತಾಳಿ ಕಟ್ಟೋದಕ್ಕಿಂತ ಮುಂಚೆ ಅದು ಇದು ಸಂಪ್ರದಾಯದ ಪ್ರಕಾರ ಅದು ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಾ ಇರ್ತಾರೆ, ಅದನ್ನ ಫಾಲೋ ಮಾಡ್ತೀವಿ. ನಂತರ ಅವರೇ ತಾಳಿಯನ್ನ ಕೊಡ್ತಾರೆ, ಗಂಡು ತಾಳಿಯನ್ನ ತಗೊಂಡು ಹೆಣ್ಣಿಗೆ ಕಟ್ಟುವಂಥದ್ದು ಈ ರೀತಿ ನಡೆಯುತ್ತೆ. ಸೊ ಸಾಮಾನ್ಯವಾಗಿ ನಾವು ಕಾಮನ್ ಇಂಡಿಯನ್ ಮ್ಯಾರೇಜಸ್ ಅಲ್ಲಿ, ನಾರ್ಮಲ್ ಇಂಡಿಯನ್ ಮ್ಯಾರೇಜಸ್ ಅಲ್ಲಿ ಈ ರೀತಿ ನಡೆಯುತ್ತೆ. ಆದ್ರೆ ಮಂತ್ರಮಾಂಗಲ್ಯ ಪ್ರಕಾರ ಯಾವ ರೀತಿ ನಡೀತಪ್ಪ ಅಂತಂದ್ರೆ ಬಹಳ ಮೀನಿಂಗ್ಫುಲ್ ಆಗಿ ನಡೀತೆ. ಅಂದ್ರೆ ವಧುವರರು ವೇದಿಕೆ ಮೇಲೆ ಇಟ್ಟಿರುವ ಮಹಾಪುರುಷರ ಫೋಟೋಗಳಿಗೂ, ಅಂದ್ರೆ ಮಹಾಪುರುಷರ ಫೋಟೋಗಳು ಅಂತಂದ್ರೆ ಯಾವುದು, ಶ್ರೀ ಶಾರದಾ ದೇವಿಯವರ ಫೋಟೋ, ಮತ್ತೆ ಶ್ರೀ ರಾಮಕೃಷ್ಣ ಪರಮಹಂಸರ ಫೋಟೋ, ಮತ್ತೆ ಸೀತಾರಾಮರು ಅಂದ್ರೆ ದೇವರಾದಂತಹ ಸೀತಾರಾಮರ ಫೋಟೋ, ಈ ಫೋಟೋಗಳೆಲ್ಲ ಇರುತ್ತಲ್ಲ. ಸೊ ಆ ಫೋಟೋಗಳಿಗೆ ನಮಸ್ಕಾರ ಮಾಡಿ, ಮತ್ತೆ ತಂದೆ ತಾಯಿಗಳಿಗೂ ಕೂಡ ನಮಸ್ಕಾರ ಮಾಡಿ, ಅಲ್ಲಿ ನೆರೆದಿರ್ತಕ್ಕಂತಹ 200 ಜನ ಗುರು ಹಿರಿಯರು, ಸೊ ಅವ್ರಿಗೆಲ್ಲಾನು ನಮಸ್ಕಾರ ಮಾಡಿ, ನಂತರ ಈ ಒಂದು ತಾಳಿ ಏನಿಟ್ಟಿರ್ತಾರೆ ಆ ತಾಳಿಗೂ ಕೂಡ ನಮಸ್ಕಾರ ಮಾಡಿ ವೇದಿಕೆ ಮೇಲೆ, ನಂತರ ಮಾಂಗಲ್ಯ ಕಟ್ಟಬೇಕು ಅಂತ ಹೇಳ್ತಾರೆ. ಎಷ್ಟು ಅರ್ಥ ಇದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಪವಿತ್ರ ಸಮಾರಂಭಕ್ಕೆ ಆಧ್ಯಾತ್ಮಿಕ ಸಾಕ್ಷಿಗಳಾಗಿ 4 ಮಹಾಪುರುಷರ ಫೋಟೋಗಳನ್ನು ಇಡಬೇಕು. ಸಾಮಾನ್ಯವಾಗಿ ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಬಸವಣ್ಣ, ಅಂಬೇಡ್ಕರ್, ಬುದ್ಧ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದ, ಹೀಗೆ ಹಲವಾರು ಮಹಾಪುರುಷರ ಫೋಟೋಗಳನ್ನು ಇಡುವುದು ರೂಢಿಯಲ್ಲಿದೆ. ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಈ ಒಂದು ಸಮಾರಂಭದಲ್ಲಿ ಆಧ್ಯಾತ್ಮಿಕ ಸಾಕ್ಷಿಗಳಾಗಿ ಒಂದು 4
4 ಮಹಾಪುರುಷರ ಫೋಟೋಗಳನ್ನು ಇಡಬೇಕು ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಅವರೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಈ ತರ ತೇಜಸ್ವಿ ಅವ್ರ ಫೋಟೋ, ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಫೋಟೋ, ಬಸವಣ್ಣ ಅವರು, ಅಂಬೇಡ್ಕರ್ ಅವ್ರ ಫೋಟೋ, ಸೊ ಈ ರೀತಿ ನಾವು ಇವರ ಫೋಟೋಗಳನ್ನ ಇಡಬಹುದು. ಅದನ್ನೇ ನಾನು ಒಂದು ಫೋಟೋಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ನಲ್ಲ, ಸೊ ಈ ಮಹಾಪುರುಷರ ಫೋಟೋಗಳಲ್ಲಿ ಯಾವ್ದಾದ್ರು ಒಂದು 3-4 ಫೋಟೋಗಳನ್ನ ಇಡಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ವೇದಿಕೆಯ ಮೇಲೆ ವಧುವರರು, ಅವರ ತಂದೆ ತಾಯಿಗಳು ಮತ್ತು ಮಂತ್ರ ಬೋಧಿಸುವ ಹಿರಿಯರನ್ನು ಬಿಟ್ಟು ಬೇರಾರು ಇರಕೂಡದು. ಅಂದ್ರೆ ವೇದಿಕೆಯ ಮೇಲೆ ಗಂಡು ಹೆಣ್ಣು ಮತ್ತೆ ಅವರ ತಂದೆ ತಾಯಿಗಳು, ಅಟ್ ದ ಸೇಮ್ ಟೈಮ್ ಆ ಮಂತ್ರ, ಆ ಒಂದು ಸಂಸ್ಕೃತ ಮಂತ್ರವನ್ನ ಹೇಗೆ ಅಂದ್ರೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂತಹ ಒಂದು ಗದ್ಯ ರೂಪ ಏನಿದೆ ಅದನ್ನ ಓದೋದಕ್ಕೆ ಒಬ್ರು ಇರಬೇಕು. ಸೊ ಇಷ್ಟು ಜನ ಬಿಟ್ರೆ ಬೇರೆ ಯಾರು ಇರಬಾರ್ದು ಆ ವೇದಿಕೆ ಮೇಲೆ ಅಂತ ಒಂದು ನಿಯಮ, ಒಂದು ವಿಧಿವಿಧಾನಗಳಲ್ಲಿ ಬರುತ್ತೆ ಮಂತ್ರಮಾಂಗಲ್ಯದಲ್ಲಿ. ನಂತರ ಈ ಒಂದು ಹಿರಿಯರು ಬೋಧಿಸಿದ ಮಂತ್ರಮಾಂಗಲ್ಯದ ಪ್ರತಿಜ್ಞಾ ವಿಧಿಯನ್ನು ವಧುವರರು ಓದಿದ ನಂತರ ತಾಳಿ ಕಟ್ಟಬೇಕು. ತಪ್ಪದೆ ಪುಸ್ತಕದ ಕೊನೆಯಲ್ಲಿ ವಧುವರರು ಮತ್ತು ಸಾಕ್ಷಿಗಳು ಸಹಿ ಮಾಡಬೇಕು. ಅಂದ್ರೆ ಆ ಒಂದು ಗದ್ಯ ರೂಪಕ್ಕೆ ತಂದಂತ ಒಂದು ಸಂಸ್ಕೃತದ ಅರ್ಥವನ್ನ ನಾನು ವಿವಾಹ ಸಂಹಿತೆಯನ್ನು ಓದಿದ್ನಲ್ಲ ಸ್ನೇಹಿತರೆ ಈಗ, ಸೊ ಅದನ್ನ ಗಂಡು ಹೆಣ್ಣು ಖಂಡಿತ ಅದು ಕಡ್ಡಾಯವಾಗಿ ಓದಲೇಬೇಕು. ಸೊ ಅದನ್ನೆಲ್ಲ ಓದಿದ ನಂತರ ಅಲ್ಲಿ ಸೈನ್ ಹಾಕಿ, ಅಂದ್ರೆ ನಾವು ಇದಕ್ಕೆಲ್ಲ ಒಪ್ಕೊಂಡಿದೀವಿ, ನಾವು ಇದ್ರ ಪ್ರಕಾರ ಬದುಕ್ತೀವಿ ಅಂತ ಅವ್ರು ಒಪ್ಕೊಂಡು ಸೈನ್ ಹಾಕಿದ ನಂತರನೇ ಅವರು ಮದುವೆ ಆಗ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಭಾರತದ ಸಂವಿಧಾನದಲ್ಲಿ ಖಚಿತಪಡಿಸಿರುವಂತೆ ಮದುವೆ ಆಗುತ್ತಿರುವ ವಧುವರರ ವಯಸ್ಸು ಇರಬೇಕು. ಅಂದ್ರೆ ಸಂವಿಧಾನದ ಪ್ರಕಾರ ಅಂದ್ರೆ ಮ್ಯಾರೇಜ್ಗೆ ಎಷ್ಟು ಮ್ಯಾರೇಜ್ಗೆ ಏಜ್ ಲಿಮಿಟ್ ಏನು, ಸೊ ಆ ಏಜ್ ಲಿಮಿಟ್ ಆ ಏಜ್ ಅನ್ನ ದಾಟಿರ್ಬೇಕು. ಸೊ ಆ ಏಜ್ಗಿನ್ನ ಒಳಗಡೆ ಇರಬಾರ್ದು ಅಂತ ನಮ್ಗೆ ಗೊತ್ತಿರೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಕಾರ ಏನು ಮ್ಯಾರೇಜ್ ಏಜ್ ಏನಿದೆಯೋ ಆ ಏಜ್ ನ ದಾಟಿರ್ಬೇಕು ಗಂಡು ಹೆಣ್ಣು. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇಷ್ಟು ನಾನು ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಈ ಒಂದು ಮಂತ್ರ ಮಾಂಗಲ್ಯದ ಮ್ಯಾರೇಜ್ ಕಾನ್ಸೆಪ್ಟ್ ಏನಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕು ಅಂತಂದ್ರೆ ಈ ಪುಸ್ತಕವನ್ನು ತಗೊಂಡು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಸಣ್ಣ ಪುಸ್ತಕ ಅಷ್ಟೇ. ಸೊ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಅವೈಲೇಬಲ್ ಇದೆ. ಮತ್ತೆ ಇಲ್ಲಿ ಇನ್ನೊಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಹೇಳಿರೋ ಪ್ರಕಾರನೇ ಮಾಡಬೇಕಾ, ಇಲ್ಲಿ ಹೇಳಿರೋ ಪ್ರಕಾರನೇ ಮಾಡಬೇಕಾ, ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಅನ್ನ ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜಸ್ ನಾವು ಮಾಡ್ಕೋಬೋದಾ ಅಂತ ನೀವು ನನ್ನ ಹತ್ರ ಕೇಳೋದಾದ್ರೆ ಅದಕ್ಕೂ ಕೂಡ ಅವರೇ ಹೇಳ್ತಾ ಇದ್ದಾರೆ. ಅಂತಂದ್ರೆ ಮಂತ್ರಮಾಂಗಲ್ಯ ಸರಳ ವಿವಾಹ ಪದ್ಧತಿಯ ಮೂಲ ಆಶಯಕ್ಕೆ ಯಾವುದೇ ರೀತಿಯಿಂದಲೂ ಧಕ್ಕೆಯಾಗದಂತೆ ಮೇಲೆ ತಿಳಿಸಿರುವ ಏರ್ಪಾಡುಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಮೂಲ ಆಶಯಕ್ಕೆ, ಮಂತ್ರಮಾಂಗಲ್ಯದ ಮೂಲ ಆಶಯ ಏನು ನಮ್ಗೆಲ್ರಿಗೂ ಗೊತ್ತೇ ಇದೆ. ಮೂಲ ಆಶಯ ಏನು ಅನ್ನೋದನ್ನ ನಾನು ಹಿಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಆ ಮೂಲ ಆಶಯಕ್ಕೆ ಧಕ್ಕೆ ಬಾರದಂತೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಸೊ ಎಷ್ಟು ಅದ್ಭುತವಾಗಿದೆ ಅಲ್ಲ ಸ್ನೇಹಿತರೆ. ಅಂದ್ರೆ ಕರ್ನಾಟಕದಲ್ಲಿ ಈ ತಮಿಳುನಾಡಿನಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮ್ಯಾರೇಜಸ್ ಅಂತ ಹೇಳ್ತಾರೆ, ಸುಯಮರ್ಯಾದೆ ತಿರುಮಣಗಳು ಅಂತ ಹೇಳ್ತಾರೆ. ಸೊ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮ್ಯಾರೇಜಸ್ ಅಂತ ಹೇಳಿದ್ರೆ ಅದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ತಂದಂತಹ ಈ ಮಂತ್ರಮಾಂಗಲ್ಯ ಮ್ಯಾರೇಜ್ ಅಂತಾನೆ ನಾನು ಹೇಳ್ತೀನಿ. ಸೊ ಇದು ನನ್ನ ಅಭಿಪ್ರಾಯ. ಸೊ ಇದಾಗಿತ್ತು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಪರಿಕಲ್ಪನೆಯ ಅತ್ಯದ್ಭುತವಾದಂತಹ ಸರಳ ವಿವಾಹ ಪದ್ಧತಿಯಾದಂತಹ ಮಂತ್ರ ಮಾಂಗಲ್ಯದ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿ. ಅಂದ್ರೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಈ ಒಂದು ಮಂತ್ರ ಮಾಂಗಲ್ಯ ಮ್ಯಾರೇಜ್ ಕಾನ್ಸೆಪ್ಟ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ, ಅಂದ್ರೆ ಈ ಮ್ಯಾರೇಜ್ ಸಿಸ್ಟಮ್ ಅಲ್ಲಿ ಇನ್ನು ಯಾವ ವಿಷಯಗಳೆಲ್ಲ ಪ್ರಮುಖವಾಗಿ ನಾವು ಫಾಲೋ ಮಾಡಬೇಕು, ಎಲ್ಲದರ ಬಗ್ಗೆ ನೀವು ತಿಳ್ಕೋಬೇಕು, ಅಂದ್ರೆ ಕಂಪ್ಲೀಟ್ ಆಗಿ ನೀವು ತಿಳ್ಕೋಬೇಕು ಅಂತಂದ್ರೆ ಖಂಡಿತ ಮಂತ್ರ ಮಾಂಗಲ್ಯ ಪುಸ್ತಕವನ್ನ ನೀವು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಬಹುದು. ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆ ಅವೈಲೇಬಲ್ ಇದೆ. ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ನೀವು ಓದಿದ್ರೆ ನಿಮಗೆ ಖಂಡಿತ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ, ಇಷ್ಟು ಹೇಳಿದ ನಂತರ ನಿಮ್ಮಲ್ಲಿ ಕೆಲವರಲ್ಲಿ ಒಂದು ಅನುಮಾನ ಶುರು ಆಗಿರ್ಬೋದು, ಅಂದ್ರೆ ಒಂದು ಪ್ರಶ್ನೆ ಮೂಡಿರ್ಬೋದು. ಏನಪ್ಪಾ ಅಂತಂದ್ರೆ, ಅಂದ್ರೆ ನೀವು ಹೇಳೋ ಪ್ರಕಾರ ನಮ್ಮ ಸಂಪ್ರದಾಯಗಳು, ನಮ್ಮ ಹಿರಿಯರು ಹೇಳಿರ್ತಕ್ಕಂತಹ ಆ ಒಂದು ಆಚರಣೆಗಳು ಇವ್ಯಾವುದಕ್ಕೂ ಅರ್ಥ ಇಲ್ಲ ಅಂತ ಹೇಳ್ತೀರಾ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಕೆಲವರಿಗೆ ಮೂಡಿರಬಹುದು. ಅದಕ್ಕೆ ನನ್ನ ಉತ್ತರ ಇಷ್ಟೇ ಸ್ನೇಹಿತರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅಂದ್ರೆ ಅವರು ಅಂತ ಮಹಾನ್ ವ್ಯಕ್ತಿನೇ. ಅಂದ್ರೆ ಆ ಒಂದು ಸಂಪ್ರದಾಯಗಳಲ್ಲಿ ಇರ್ತಕ್ಕಂತಹ, ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯಗಳು, ನಮ್ಮ ಆಚರಣೆಗಳು ಎಲ್ಲವೂ ಕೂಡ ಖಂಡಿತ ಅದರಲ್ಲಿ ಎಷ್ಟೋ ವಿಷಯಗಳು, ಒಳ್ಳೊಳ್ಳೆ ವಿಷಯಗಳಿದೆ. ಅದಕ್ಕೆ ಉದಾಹರಣೆನೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಈ ಒಂದು ಮಂತ್ರಮಾಂಗಲ್ಯ ಪುಸ್ತಕದಲ್ಲಿ ಅವರು ಸೇರಿಸಿರ್ತಕ್ಕಂಥ ಒಂದು ಸಂಸ್ಕೃತ ಶ್ಲೋಕ. ಅದು ಆ ಸಂಸ್ಕೃತ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ನಮ್ಮ ತೇಜಸ್ವಿ ಅವ್ರು ಕೇಳಿದಾಗ ಇದು ಯಾಕೆ ಸಂಸ್ಕೃತ ಶ್ಲೋಕವನ್ನ ಇಲ್ಲಿ ಸೇರಿಸಿದ್ದೀರಾ, ಇದು ಸಾಂಪ್ರದಾಯಿಕ ಆಗೋದಿಲ್ವಾ ಮಂತ್ರಮಾಂಗಲ್ಯ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇದು ಇಡೀ ಮನುಕುಲದ ಶ್ರೇಯಸ್ಸನ್ನೇ ಕೋರುವಂತಹ ಒಂದು ಶ್ಲೋಕ ಆಗಿದೆ, ಹಾಗಾಗಿ ನಾನು ಸೇರಿಸಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ನಮ್ಮ ಸಂಪ್ರದಾಯಗಳು, ನಮ್ಮ ಆಚರಣೆಗಳು ಇವ್ಯಾವುದನ್ನು ಕೂಡ ಖಂಡಿತ ನಾವು ಅದನ್ನ ಫಾಲೋ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅದರಲ್ಲಿ ಇರ್ತಕ್ಕಂತಹ ಯಾವ ವಿಷಯಗಳು ಇವತ್ತಿನ ಕಾಲಕ್ಕೆ ರಿಲೇಟಬಲ್ ಆಗಿದೆ, ಅದರಲ್ಲಿ ಇರ್ತಕ್ಕಂತಹ ಯಾವ ವಿಷಯಗಳು ವೈಜ್ಞಾನಿಕವಾಗಿ ನಮಗೆ
ನಮಗೆ ಒಪ್ಕೊಳ್ಳೋ ರೀತಿ ಇದೆ ಅಂತ ನಾವು ಯೋಚನೆ ಮಾಡಿ, ಅಂದರೆ ನಾವು ಕೂಡ ಅನಲೈಸ್ ಮಾಡಬೇಕು, ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡಬೇಕು, ಯಾವುದನ್ನು ಕೂಡ ಹಾಗೆ ಬ್ಲೈಂಡ್ ಆಗಿ ಒಪ್ಕೊಳ್ಳುವಂಥದ್ದು ತಪ್ಪಾಗುತ್ತಲ್ವ ಸ್ನೇಹಿತರೆ. ಸೊ ಆ ದೃಷ್ಟಿಯಿಂದ ನಾವು ಇದನ್ನ ನೋಡಬೇಕು. ಆ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದು ಒಂದು ಮೆಚ್ಯೂರ್ಡ್ ಆದಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯ, ನಮ್ಮ ಪರಂಪರೆ ಎಲ್ಲವೂ ಮುಖ್ಯನೇ. ಆದರೆ ಅದ್ರ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು, ಜಾಗೃತಿ ಇರಬೇಕು. ಅಟ್ ದ ಸೇಮ್ ಟೈಮ್ ಅದನ್ನು ನಾವು ಈ ಕಾಲಘಟ್ಟದಲ್ಲಿ, ಈ ಕಾಲಕ್ಕೆ ಅದರಲ್ಲಿ ಯಾವ ವಿಷಯಗಳು ರಿಲೇಟಬಲ್ ಆಗಿದೆಯೋ, ಯಾವ ವಿಷಯಗಳು ವೈಜ್ಞಾನಿಕವಾಗಿ ನಮಗೆ ವೈಚಾರಿಕ ದೃಷ್ಟಿಯಿಂದ ನಮಗೆ ಅದು ಸರಿ ಅಂತ ಕಾಣಿಸುತ್ತೋ ಅದನ್ನು ನಾವು ಫಾಲೋ ಮಾಡಬೇಕು. ಬೇರೆ ಅಂದರೆ ಯಾವ್ದು ಮೂಢನಂಬಿಕೆಗಳು ಅಂತಿದೆಯೋ ಅವೆಲ್ಲವನ್ನು ಕೂಡ ನಾವು ತಿರಸ್ಕರಿಸೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದನ್ನೇ ಅಲ್ವಾ ನಮ್ಮ ಬಸವಣ್ಣವರು ಕೂಡ ಅವರ ಕಾಲಘಟ್ಟದಲ್ಲಿ ಹೇಳಿದ್ದು. ಅಂತಂದ್ರೆ ಅವರು ನಿಜವಾದ ದೇವರ ಪೂಜೆ ಏನು ಅಂದ್ರೆ, ನಿಜವಾಗ್ಲೂ ಒಂದು ದೇವರ ಪೂಜೆಗೆ ಅರ್ಥ ಬರಬೇಕು ಅಂತಂದ್ರೆ ಯಾವುದು ಅಂದ್ರೆ, ನಿಜವಾಗ್ಲೂ ಅರ್ಥ ಬರುವಂತ ದೇವರ ಪೂಜೆ ಯಾವುದು, ದೇವರನ್ನ ಯಾವ ರೀತಿ ನಾವು ಆರಾಧನೆ ಮಾಡಬೇಕು, ಎಲ್ಲದರ ಬಗ್ಗೆ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು. ಅವರ ವಚನಗಳ ಮೂಲಕವೇ ಒಂದು ಸಾಮಾಜಿಕ ಕ್ರಾಂತಿಯನ್ನ ಅವರು ಆ ಒಂದು ಕಾಲಘಟ್ಟದಲ್ಲಿ 11ನೇ ಶತಮಾನದಲ್ಲೇ ಮಾಡಿದ್ರು ಅವರು. ಸೊ ಈ ಮೂಢನಂಬಿಕೆಗಳು, ಕಂದಾಚಾರಗಳು ಇದರ ವಿರುದ್ಧ ವಚನಗಳ ಮೂಲಕವೇ ಅವರು ಜನಗಳಿಗೆ ಎಚ್ಚರಿಸ್ತಾ ಹೋದ್ರು ಅಲ್ವಾ. ಸೊ ಹಾಗೇನೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಬಸವಣ್ಣವ್ರನ್ನೆಲ್ಲ ಅವರು ಕೂಡ ಓದ್ಕೊಂಡಿದ್ದಾರೆ. ಸೊ ಹಾಗಾಗಿನೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಹೀಗೆ ಒಂದು ಸಾಮಾಜಿಕ ಕ್ರಾಂತಿಯನ್ನ ಈ ಒಂದು ಮಂತ್ರಮಾಂಗಲ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅವರು ಸಾಮಾಜಿಕ ಕ್ರಾಂತಿಯನ್ನೇ ಈ ಒಂದು ಕಾನ್ಸೆಪ್ಟ್ ಮೂಲಕ ಮಾಡಿದ್ದಾರೆ ಅಂತಲೇ ನಾನು ಹೇಳ್ತೀನಿ ಸ್ನೇಹಿತರೆ. ಇದು ನನ್ನ ಅಭಿಪ್ರಾಯ. ಸೊ ಇದನ್ನು ನಾನು ಹೇಳಬೇಕು ಅನ್ಕೊಂಡೆ. ಈ ಮಂತ್ರಮಾಂಗಲ್ಯ ಮ್ಯಾರೇಜ್ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಮತ್ತೆ ನಿಮಗೆ ನಿಮ್ಮ ಅಭಿಪ್ರಾಯ ಏನೇ ಇರಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ ಅನ್ನ ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.